ನಮಸ್ತೆ. ನ್ಯೂಸ್ ಕರ್ನಾಟಕ 1 ಈ ದಿನದ ದೇವನಹಳ್ಳಿ ತಾಲೂಕಿನ ಜೊನ್ನಹಳ್ಳಿ ಗ್ರಾಮದ ನ್ಯೂಸ್. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ ಹಾಗೂ ಮಹಾ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ನಡೆದ ಸುದ್ದಿ ಕರ್ನಾಟಕ 1ರಲ್ಲಿ. ಶ್ರೀಮದ್ ವಿಶಾಲ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಜೊನ್ನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿಯವರ ಮಹಾ ಸಂಪ್ರೋಕ್ಷಣೆ ಮತ್ತು ಧ್ವಜಸ್ತಂಭ ಹಾಗೂ ರಾಜಗೋಪುರ ಪ್ರತಿಷ್ಠಾಪನಾ ಮಹೋತ್ಸವ ಸ್ವಸ್ಥ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಂಗಳ್ 1946ಕ್ಕೆ ಸಲ್ಲುವ ಶ್ರೀ ಮಂಗಳಕರ ಶ್ರೀ ಕ್ರೋಧನಾಮ ಸಂವತ್ಸರ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸ ಬಹಳ ಪಂಚಮಿ ದಿನಾಂಕ 17/2/2025 ಸೋಮವಾರದಿಂದ ದಿನಾಂಕ 19/2/2025 ಶುಕ್ರವಾರದವರೆಗೂ ತ್ರಿದಿನ ಸಂಕಲ್ಪ ಪೂರ್ವಕ ಶೈವಾಗ ಮೋಕ್ತ ರೀತ್ಯ ಶ್ರೀ ಸ್ವಾಮಿಯ ವರ ದೇವತಾ ಕೈಂಕರ್ಯಗಳು ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಜೊನ್ನಹಳ್ಳಿ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಪ್ರಯುಕ್ತ ದಿನಾಂಕ 17/2/2025 19/2/2025 ತನಕ 3 ದಿನಗಳ ಕಾಲ ಬೆಳಗ್ಗೆ ಅಭಿಷೇಕ, ವಾಸ್ತು ಹೋಮ, ಗಣಪತಿ ಹೋಮ, ಇನ್ನು ಅನೇಕ ವಿವಿಧ ಬಗೆಯ ಹೋಮ ಹವನಗಳು ಹಾಗೂ ಸುಂದರವಾದ ಚಪ್ಪರ ನಿರ್ಮಾಣದಡಿ ಕಳಸಗಳು ಹಾಗೂ ಹಸಿರು ತೋರಣಗಳು ಬಗೆ ಬಗೆಯ ಹೂಗಳಿಂದ ಅಲಂಕಾರಗಳನ್ನು ಮಾಡಲಾಗಿತ್ತು. ಈ ವೇಳೆಯಲ್ಲಿ ಜೊನ್ನಹಳ್ಳಿ ಗ್ರಾಮದ ಮುಖಂಡರು ಹಾಗೂ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ವಕೀಲರಾದ ಮುನಿರಾಜುರವರು ಮಾತನಾಡಿದ್ದಾರೆ. ಜೊನ್ನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು ಇದೆ. ಅದು ಹಳೆಯ ದೇವಸ್ಥಾನದಲ್ಲಿ ಶಿಥಿಲಾವಸ್ಥೆಗೆ ಬಂದಂಥ ಕಾರಣದಲ್ಲಿ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಇವತ್ತು ನೂತನವಾಗಿ ಒಂದು ಕಲ್ಲಿನ ಕಟ್ಟಡದ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಇವತ್ತು ದಾನಿಗಳ ಸಹಾಯದಿಂದ ನೂತನವಾದ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದು ಇರ್ತಕ್ಕಂಥ ವಿಗ್ರಹ ಹಳೆಯ ದೇವಸ್ಥಾನ ಅನಾದಿ ಕಾಲದಿಂದ ಏನಿತ್ತು ಆಂಜನೇಯ ಸ್ವಾಮಿ, ಅದೇ ವಿಗ್ರಹವನ್ನು ನಾವು ಇಲ್ಲಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಕಾರಣ ಆ ವಿಗ್ರಹದಲ್ಲಿ 3 ಕಡೆ, ಒಂದು ಕಡೆ ಆಂಜನೇಯನು, ಒಂದು ಕಡೆ ಗರುಡ ಮತ್ತು ಮತ್ತೊಂದು ಕಡೆ ಚಕ್ರ, ಈ ರೀತಿ 3 ಕಡೆ ಇರೋದ್ರಿಂದ ಆ ಅದೇ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ವಿಜೃಂಭಣೆಯಿಂದ ಗ್ರಾಮಸ್ಥರ ಸಹಕಾರ, ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಹಾಗೂ ನೆರೆಹೊರೆಯ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಉತ್ತಮವಾದಂಥ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದು ಇವತ್ತು ಕೂಡ ಯಶಸ್ವಿಯಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕಿನ ಜೊನ್ನಹಳ್ಳಿ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ, ಅಭಯ ದೇವಾಲಯದ ಜೀರ್ಣೋದ್ಧಾರ ಮತ್ತು ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಹಾಗೂ ಮಹಾ ಕುಂಭಾಭಿಷೇಕ ಮಹೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಜೆಡಿಎಸ್ ಮುಖಂಡರುಗಳಾದ ಬ್ಯಾಡರಹಳ್ಳಿ ಚಂದ್ರಶೇಖರ್, ಜನಕಮಣಿ, ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ದೊಡ್ಡಸಣ್ಣೆ ಮುನಿರಾಜು, ನಲ್ಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗಂಗಾಧರಮೂರ್ತಿ, ಸದಸ್ಯರಾದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಕೆಸಿ ಮಂಜುನಾಥ್ ಸೇರಿದಂತೆ ದೇವಾಲಯದ ಸಮಿತಿಯ ಸದಸ್ಯರು ಮತ್ತು ಜೊನ್ನಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನ ಸವಿದ್ರು. ವಿನಾಶಿಯೋ
ನಾನಾತ್ಮವಿಂದು ನಿಜದಲ್ಲಿ ವಾಸಿಸುವೆನು ಕೋಟಿ ನಡುವಲ್ಲಿ. ಜ್ಯೋತಿಷಾಂತರೂಪನು ಚೈತನ್ಯನು ಪ್ರಕಾಶನು. ಈ ಜ್ಯೋತಿಷಾಂತರೂಪನು ಚೈತನ್ಯನು ಪ್ರಕಾಶನು. ಪವಿತ್ರನು ಶಕ್ತಿ ರೂಪನು ಅವಿನಾಶಿಯು ಅವ್ಯಕ್ತನು. ಬಿಂದು ನಿಜದಲ್ಲಿ ವಾಸಿಸುವೆನು ಕೋಟಿ ನಡುವಲ್ಲಿ. ದೇಹದೊಳಗೆ ರಾಜನಾನು ಮನಬುದ್ಧಿ ಸಂಸ್ಕಾರ ಹೊಂದಿದೆ. ಈ ದೇಹದೊಳಗೆ ರಾಜನಾನು ಮನಬುದ್ಧಿ ಸಂಸ್ಕಾರ ಹೊಂದಿದೆ. ಇಂದ್ರಿಯಗಳ ನೆರವಿನಿಂದ ಕರ್ಮಗಳನ್ನು ಮಾಡಿವೆ. ವಾಸಿಸುವೆನು ಕೋಟಿ ನಡುವಲ್ಲಿ. ಜನನ ಮರಣ ಚಕ್ರದಲ್ಲಿ ತಿರುಗುತ್ತಿರುವ ಆತ್ಮನಾನು. ಜನನ ಮರಣ ಚಕ್ರದಲ್ಲಿ ತಿರುಗುತ್ತಿರುವ ಆತ್ಮನಾನು. ಪರಮಧಾಮವಾಸಿಯಾದ ಪರಜ್ಯೋತಿ ಶಿವನ ಸುತನು. ಬಿಂದು ನಿಜದಲ್ಲಿ ವಾಸಿಸುವೆನು ಕೋಟಿ ನಡುವಲ್ಲಿ. ಈ ದೇಹವು ವಿನಾಶಿಯು ನಾನಾತ್ಮ ಪರಜ್ಯೋತಿಯು ನಾನಾತ್ಮ. ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.